KGF ಮೂವಿಲಿ ಒಂದು ಸೀನ್ ಇದೆ. ತಾಯಿ ಒಂದು ಸಣ್ಣ ಮಗುನ ಎತ್ಕೊಂಡಿರ್ತಾಳೆ. ಬನ್ನು ಕೆಳಗಡೆ ಬಿದ್ದಿರುತ್ತೆ. ಆ ಬನ್ನನ್ನು ಎತ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರ್ತಾಳೆ, ಯಾಕಂದರೆ ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಆ ಮೂಮೆಂಟಿಗೆ ಆ ಮೂವಿ ಹೀರೋ ಯಶ್ ಅಲ್ಲಿಗೆ ಬಂದ್ಬಿಟ್ಟು ಆ ಬನ್ನನ್ನು ತೆಗೆದು ಆ ತಾಯಿ ಕೈಗೆ ಕೊಡ್ತಾ ಒಂದು ಮಾತನ್ನು ಹೇಳ್ತಾರೆ. ಈ ಜನಗಳಿಗೆ ನೀನು ತಲೆ ಕೆಡಿಸ್ಕೋಬೇಡ, ಇವ್ರು ಯಾರು ನಿನ್ನಷ್ಟು ಶಕ್ತಿಶಾಲಿ ಅಲ್ಲ, ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ ಅಂತ ಹೇಳ್ತಾರೆ. ರಾಕಿ ಬಾಯ್ ಹೇಳಿದ್ದು ಅದು ಬರೀ ಡೈಲಾಗ್ ಅಷ್ಟೇ ಅಲ್ಲ, ಅದು ಅಕ್ಷರಶಃ ಸತ್ಯ. ನಿನ್ನೆ ಮುಂಬೈಲಿ ನಡೆದಂತಹ ಒಂದು ಘಟನೆ ಏನಿದೆ ಅದು ನನಗೆ ಈ ಮೂವಿ ಸೀನನ್ನು ನೆನಪು ಮಾಡಿಸ್ತು. ತಾಯಿ ತನ್ನ ಮಗುನ ಸ್ಕೂಲಿಂದ ಕರ್ಕೊಂಡು ಮನೆಗೆ ವಾಪಸ್ ತನ್ನ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಜಾಮ್ ಆಗಿರುತ್ತೆ. ಒಂದು 5 ನಿಮಿಷ ನಿಲ್ತಾರೆ, 10 ನಿಮಿಷ ನಿಲ್ತಾರೆ, 1/4 ಗಂಟೆ ಕಾಯ್ತಾರೆ, ಟ್ರಾಫಿಕ್ ಕ್ಲಿಯರ್ ಆಗಲ್ಲ. ಮಗು ಅಷ್ಟೊತ್ತಿಗೆ ತುಂಬ ಬಿಸಿಲಿದ್ದರಿಂದ ಬಿಸಿಲಿಗೆ ಸುಸ್ತಾಗ್ತಾ ಇದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ತಾಯಿ ಹತ್ರ. ತಾಯಿ ಸಮಾಧಾನ ಮಾಡ್ತಾಳೆ, ಆಯ್ತಪ್ಪ ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಹೋಗೋಣ ಅಂತ. ಅರ್ಧ ಗಂಟೆ ಕಾದರೂ ಟ್ರಾಫಿಕ್ ಕ್ಲಿಯರ್ ಆಗಲ್ಲ. ಮಗು ಅಮ್ಮ ಹಸುವಾಗ್ತಿದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಾಯಿ ಹೇಗೇಗೋ ಸಮಾಧಾನ ಮಾಡ್ತಾಳೆ. 1 ಗಂಟೆ ಟ್ರಾಫಿಕ್ ಕ್ಲಿಯರ್ ಆಗಲ್ಲ, 2 ಗಂಟೆ ಆದರೂ ಟ್ರಾಫಿಕ್ ಕ್ಲಿಯರ್ ಆಗಲ್ಲ. ಮಗು ನಿದ್ದೆ ಬರ್ತಿದೆ ಅಂತೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ತಾಯಿಗೆ. ಆ ತಾಯಿಗೆ ಯಾವ ಮಟ್ಟಕ್ಕೆ ಆಕ್ರೋಶ ಬರುತ್ತೆ, ಯಾವ ಮಟ್ಟಕ್ಕೆ ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ, ನೇರವಾಗಿ ಆ ಟ್ರಾಫಿಕ್ ಜಾಮ್ ಯಾವ ಕಾರಣಕ್ಕಾಗಿತ್ತು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಮಹಾರಾಷ್ಟ್ರದ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಗಿರೀಶ್ ಮಹಾಜನ್ ಅನ್ನೋರ ನೇತೃತ್ವದಲ್ಲಿ ಅಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ. ಆ ಜಾಗಕ್ಕೆ ಹೋದವರು ಆ ಲೇಡಿ ಏಕಾಏಕಿ ಆ ಮಿನಿಸ್ಟ್ರ್ ಹತ್ರ ಹೋಗ್ಬಿಟ್ಟು ತಮ್ಮ ಆಕ್ರೋಶನ ಯಾವ ಮಟ್ಟಕ್ಕೆ ಹೊರ ಹಾಕ್ತಾರೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿಗೆ ಕೈ ತೋರಿಸ್ತಾ ಗೆಟ್ ಔಟ್ ಅಂತ ಹೇಳ್ಬಿಡ್ತಾರೆ. ಮಿನಿಸ್ಟ್ರು ಒಂದು ಯಾವ ಮಟ್ಟಕ್ಕೆ ಕನ್ಫ್ಯೂಸ್ ಆಗ್ತಾರೆ, ಯಾವ ಮಟ್ಟಕ್ಕೆ ಕಕ್ಕಾಬಿಕ್ಕಿ ಆಗ್ತಾರೆ ಅಂದರೆ, ಅವರ ಆ ಫೇಸ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ. ಅವ್ರು ಫುಲ್ ಕಕ್ಕಾಬಿಕ್ಕಿ ಆಗೋಗ್ಬಿಡ್ತಾರೆ. ಅವ್ರು ಹೆಂಗೆ ರಿಯಾಕ್ಟ್ ಮಾಡಬೇಕು ಈ ಸಿಚುವೇಶನ್ಗೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ಕೆಲವೊಂದಷ್ಟು ಜನ ಪೊಲೀಸವ್ರು ಬಂದವರು ಆ ಲೇಡಿಗೆ ಹೆದರ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಆ ಲೇಡಿ ಹೆದರದೇ ಇಲ್ಲ. ಪೊಲೀಸರಿಗೆ ಶಟಪ್ ಅಂತಾರೆ. ಪೊಲೀಸರು ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಪೊಲೀಸು ಅವ್ರಿಗೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆಮೇಲೆ ಆ ಲೇಡಿ ತುಂಬ ಸಿಟ್ಟಲ್ಲಿ ಮಿನಿಸ್ಟರ್ಗೆ ಹೇಳ್ತಾರೆ, ನೋಡಿ ನೀವು ಸ್ಟ್ರೈಕ್ ಮಾಡಿ, ಆದರೆ ಈ ರೋಡ್ ಬ್ಲಾಕ್ ಮಾಡಬೇಡಿ, ಪಬ್ಲಿಕ್ಸಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ, ಹೋಗಿ ಅಲ್ಲಿ ಪಾರ್ಕ್ ಇದೆ, ಅಲ್ಲೊಂದು ದೊಡ್ಡ ಫೀಲ್ಡ್ ಇದೆ, ಅಲ್ಲಿ ಹೋಗಿ ಅಲ್ಲಿ ನೀವು ಏನು ಬೇಕಾದ್ರೂ ಭಾಷಣ ಮಾಡಿ, ಎಷ್ಟು ಬೇಕಾದ್ರೂ ಕಿರ್ಚಾಡಿ, ಪಬ್ಲಿಕ್ಸಿಗೆ ರೋಡ್ ಬ್ಲಾಕ್ ಮಾಡಿ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಲ್ಲ, ಫಸ್ಟ್ ಇಲ್ಲಿಂದ ಹೋಗಿ ಅಂತೇಳಿ ಕಿರ್ಚಾಡ್ತಾರೆ. ಆಮೇಲೆ ಆ ಪ್ರತಿಭಟನೆಯಲ್ಲಿ ಏನು ಮಹಿಳೆಯರು ಅಲ್ಲಿ ಇದ್ಕೊಂಡು ರೀಲ್ಸ್ ಮಾಡ್ತಾಯಿದ್ರು, ಏನು ಫೋಟೋಶೂಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ರು, ಆ ಲೇಡೀಸ್ಗೂ ಹೋಗ್ಬಿಟ್ಟು ಸರಿ ಜೋರು ಮಾಡ್ತಾರೆ, ಫಸ್ಟ್ ಇಲ್ಲಿಂದ ನೀವೆಲ್ಲ ಜಾಗ ಖಾಲಿ ಮಾಡಿ ಅಂತ. ಅವರ ಆಕ್ರೋಶ ಯಾವ ಮಟ್ಟಕ್ಕಿರುತ್ತೆ ಅಂದರೆ, ಅಲ್ಲಿ ಇದ್ದಂಥವರೆಲ್ಲ ಚಿಲ್ಲಾಪಿಲ್ಲಿ ಆಗೋಗ್ಬಿಡ್ತಾರೆ. ಅವರ ಆಕ್ರೋಶಕ್ಕೆ ಅಲ್ಲಿ ಯಾರು ನಿಲ್ಲದೇ ಇಲ್ಲ, ಎಲ್ಲ ಚಿಲ್ಲಾಪಿಲ್ಲಿ ಆಗೋಗ್ತಾರೆ, ಟ್ರಾಫಿಕ್ ಕ್ಲಿಯರ್ ಆಗೋಗುತ್ತೆ. ನೋಡಿ, ಇಲ್ಲಿ ಆ BJPಯ ವಿರುದ್ಧ ಈ ಮಹಿಳೆ ಗುಡುಗಿದ್ರು ಅಂತನೋ, ಅಥವಾ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವ್ರು BJPಯವರು, ಹಾಗಾಗಿ ಈ ಮಹಿಳೆ ಏನು ಅವ್ರಿಗೆ ಜೋರು ಮಾಡಿದ್ರು, ಹಾಗಾಗಿ ನಾನು ಇವ್ರನ್ನ ಸಮರ್ಥನೆ ಮಾಡ್ಕೋಬೇಕು ಅಂತನೋ ನಾನು ಈ ಲೇಡಿನ ಸಮರ್ಥನೆ ಮಾಡ್ಕೋತಾ ಇಲ್ಲ. ನೋಡಿ, ನಾನು ಯಾವ ಕಾರಣಕ್ಕೆ ಈ ಲೇಡಿನ ಸಮರ್ಥನೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದರೆ, ಅಲ್ಲಿ ಆ ವ್ಯವಸ್ಥೆಯ ವಿರುದ್ಧ ಅವ್ರು ಧ್ವನಿ ಎತ್ತಿದ್ರು. ಇದು ಆಗಬೇಕಾಗಿದೆ ಸಮಾಜದಲ್ಲಿ. ಇವತ್ತು ಇಲ್ಲಿ ಏನು ನಡೀತಾ ಇದೆ ಅಂದರೆ, ಇವತ್ತು ಸಮಾಜ ಈ ವ್ಯವಸ್ಥೆ ಯಾಕೆ ಹೀಗಾಗಿದೆ ಅಂದರೆ, ಇದಕ್ಕೆ ಯಾರೋ ಮಿನಿಸ್ಟ್ರ್ ಕಾರಣ ಅಲ್ಲ, ಅಥವಾ ಯಾರೋ ಒಬ್ಬ ಅಧಿಕಾರಿ ಕಾರಣ ಅಲ್ಲ. ಇದಕ್ಕೆ ನಾನು ಇದ್ದೀನಿ ಇದರೊಳಗಡೆ, ನಾನು ನೀವು ಎಲ್ಲರೂ ಕಾರಣ. ಏನಕ್ಕೆ ಅಂದರೆ, ಎಲ್ಲೋ ಏನೋ ಒಂದು ಅನ್ಯಾಯ ನಡೀತಾ ಇರುತ್ತೆ, ಎಲ್ಲೋ ಯಾರಿಗೋ ಒಂದು ದಬ್ಬಾಳಿಕೆ ಮಾಡ್ತಾ ಇರ್ತಾರೆ, ಇನ್ಯಾರಿಗೋ ಒಂದು ದೌರ್ಜನ್ಯ ಆಗ್ತಾ ಇರುತ್ತೆ. ಆದರೆ ನಾವುಗಳು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅದು ನಮಗೆ ಯಾಕೆ ಅದ್ರ ಉಸಾಬ್ರಿ, ನಾವೇನಕ್ಕೆ ಆ ವಿಚಾರಕ್ಕೆ ತಲೆ ಹಾಕಬೇಕು, ನನಗೂ ಅದಕ್ಕೂ ಏನು ಸಂಬಂಧ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಆರಾಮಾಗಿದ್ದರೆ ಸಾಕು ಅನ್ನೋಂಥ ಒಂದು ಮನಸ್ಥಿತಿ ಇದೆಯಲ್ಲ, ಇದು ಇವತ್ತು ಸಮಾಜನ, ಈ ವ್ಯವಸ್ಥೆನ ಈ ಒಂದು ಹಂತಕ್ಕೆ ತಗೊಬಂದು ನಿಲ್ಸಕ್ಕೆ ಕಾರಣ ಆಗಿದೆ. ನೋಡಿ, ನೀವು ಯಾವತ್ತು ಈ ರೀತಿಯಾದಂತಹ ದಬ್ಬಾಳಿಕೆ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಅಥವಾ ಈ ರೀತಿಯಾದಂತಹ ಒಂದು ಸಮಾಜ ವಿರೋಧಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂತಹ ಘಟನೆಗಳ ವಿರುದ್ಧ ನೀವು ಯಾವತ್ತು ಧೈರ್ಯವಾಗಿ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಅಲ್ಲಿಂದ ಈ ವ್ಯವಸ್ಥೆ ಕಿತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಪ್ರಶ್ನೆ ಮಾಡ್ದೇ ಇದ್ದರೆ ಇದು ಇನ್ನೂ ಹೀಗೆ ಮುಂದುವರ್ಕೊಳ್ತಾ ಹೋಗ್ತಾ ಇರುತ್ತೆ. ನಿಜವಾಗ್ಲೂ ಆ ಲೇಡಿನ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ನಾನು ನಿಜವಾಗ್ಲೂ ಒಂದು ಬಿಗ್ ಸೆಲ್ಯೂಟ್ ಅವ್ರಿಗೆ. ಯಾಕಂತ ಹೇಳಿದ್ರೆ, ವ್ಯವಸ್ಥೆ ವಿರುದ್ಧ ಅವ್ರು ಯಾವ ಮಟ್ಟದಲ್ಲಿ ಒಂದು ಆಕ್ರೋಶನ ಹೊರಹಾಕಿದ್ರು ಅಂದರೆ, ಆ ವಿಡಿಯೋ ನೀವೆಲ್ಲ ನೋಡಿರ್ತೀರ, ಸಿಕ್ಕಾಪಟ್ಟೆ ವೈರಲ್ ಆಯ್ತು ಆ ವಿಡಿಯೋ. ನಿಜವಾಗ್ಲೂ ಈ ಅವರು ಒಂದು ಮಾದರಿ, ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ, ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದನ್ನು ಅವರಷ್ಟೇ ಅಲ್ಲ, ಇನ್ನು ಯಾರೇ ಆಗಿರ್ಬೋದು, ಈ ರೀತಿಯಾದಂತಹ ಏನೊಂದು ನಡೆಗಳಿದೆ, ಇದನ್ನು ನೀವು ಖಂಡಿಸೋದನ್ನ ಪ್ರಯತ್ನ ಪಡಿ. ನೀವು ಯಾವ ಪಕ್ಷಕ್ಕಾರು ಬೆಂಬಲ ಮಾಡಿ, ನೀವು ಯಾರನ್ನಾರು ದೊಣ್ಣೆ ನಾಯಕ ಅಂದ್ಕೊಳ್ಳಿ, ಬಟ್ ತಪ್ಪು ಅದನ್ನು ಯಾರೇ ಮಾಡಿದ್ರು, ಆ ತಪ್ಪನ್ನು ನಿಮ್ಮ ಅಪ್ಪನೇ ಮಾಡಿದ್ರು ಕೂಡ ಆ ತಪ್ಪನ್ನು ವಿರೋಧಿಸೋದನ್ನ ಕಲ್ತ್ಕೊಳ್ಳಿ. ಅಲ್ಲಿಂದನೇ ಬದಲಾವಣೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದನೇ ಒಂದು ಕ್ರಾಂತಿ ಸ್ಟಾರ್ಟ್ ಆಗುತ್ತೆ.
ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಆ ಲೇಡಿಗೆ ಒಂದು ಬಿಗ್ ಸೆಲ್ಯೂಟನ್ನು ಹೇಳ್ತೀನಿ.